ನಮಸ್ಕಾರ ಎಲ್ಲರಿಗೂ. ಸಿಂಪಲ್ ಕುಕ್ ವಿತ್ ಸುಶ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಕ್ಕಳಿಗೆ ಇಷ್ಟ ಆಗಿರ್ತಕ್ಕಂತಹ ಒಂದು ಸಿಂಪಲ್ಲಾಗಿ ಮಾಡ್ಬೋದಂತಹ ಮ್ಯಾಂಗೋ ಕ್ಯಾಂಡಿನ ಮಾಡಿದ್ದೀನಿ. ಇದನ್ನು ನೀವು ಸುಲಭವಾಗಿ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡಿ. ಫಸ್ಟ್ ಇಲ್ಲಿ ನಾನು ತಗೊಂಡಿರ್ತಕ್ಕಂಥದ್ದು ತೋತಾಪುರಿ ಮಾವಿನಕಾಯಿ. ಈ ತೋತಾಪುರಿ ಮಾವಿನಕಾಯಿ ತುಂಬ ಹುಳಿ ಇರಬಾರ್ದು. ಸೊ ಈ ಹುಳಿ ಇರ್ದಿರ್ತಕ್ಕಂಥ ಮಾವಿನಕಾಯಿನ ಸೈಡಿಗೆ ಅಂದರೆ ತುದಿನ ನೀವು ಕಟ್ ಮಾಡ್ಕೊಳ್ಳಿ. ಸೊ ಕಟ್ ಮಾಡ್ಕೊಂಡಾದ್ಮೇಲೆ ನಂತರ ನೀವೇನು ಮಾಡಬೇಕು ಅಂದರೆ ಆ ಮಾವಿನಕಾಯಿನ ಇನ್ನೂ ಸ್ಲೈಸಸ್ ಆಗಾದರೂ ಮಾಡ್ಕೋಬೋದು, ಅಥವಾ ಇಡಿಯಾಗೆ ಅದೇ ಯಾವ ಥರ ಬೇಕು ಅದನ್ನು ನೀವು ಡೈರೆಕ್ಟಾಗಿ ಕುಕ್ಕರಲ್ಲಿ ಹಾಕಿ ಕುಗ್ಸಿದ್ರೆ ನಿಮಗೆ ಬೇಗ ಆಗುತ್ತೆ. ಬಟ್ ನಾನು ಇವತ್ತಿಲ್ಲಿ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ನೀರು ಮುಳುಗೋವಷ್ಟು ಅಂದರೆ ಮಾವಿನಕಾಯಿ ಅದರಲ್ಲಿ ಮುಳುಗೋವಷ್ಟು ನೀರು ಹಾಕ್ಬಿಟ್ಟು ನೀವೇನು ಮಾಡಬೇಕು, 15 ನಿಮಿಷ ಬೇಯಿಸಬೇಕು. ಬೇಕಿದ್ರೆ ಬೇಗ ಬೇಯಬೇಕು ಅನ್ನೋದಾದರೆ ನೀವೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಪ್ಲೇಟ್ ಮುಚ್ಚಿದ್ರೆ ಇನ್ನೂ ಬೇಗ ಬೇಯುತ್ತೆ. ಸೊ ನಾನಿಲ್ಲಿ ಇಡಿಯಾಗೆ ಬೇಯಿಸ್ತಾ ಇದ್ದೀನಿ. ಕುಕ್ಕರ್ ಆದರೆ ಇನ್ನೂ ಬೇಗ ಬೇಯುತ್ತೆ. ಅಷ್ಟರೊಳಗಡೆ ನಾವಿಲ್ಲೊಂದು ಅದಕ್ಕೆ ಬೇಕಾಗಿರ್ತಕ್ಕಂತಹ ಮಸಾಲೆನ ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪುಡಿನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ತೊಗೊಂಡಿರೋದು ಒಂದು 15ರಿಂದ 20 ಕಾಳುಮೆಣಸು, ಒಂದು ದೊಡ್ಡ ಚಕ್ಕೆ ಮತ್ತು ಒಂದು 5ರಿಂದ 6 ಲವಂಗ, ನಂತರ ಜೀರಿಗೆ, 2 ಏಲಕ್ಕಿ, 2 ಎಸಳಷ್ಟು ಚಕ್ರ ಮೊಗ್ಗನ್ನ ತೊಗೊಂಡಿದ್ದೀನಿ. ನೀವು ಇದಕ್ಕೆ ನಾನಿಲ್ಲಿ ಒಂದು ಚೂರು ಅಜ್ವಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಅದನ್ನು ಸ್ಕಿಪ್ ಮಾಡ್ಬೋದು. ಸೊ ಇದಿಷ್ಟೂ ನಾನಿವಾಗ ಏನು ಮಾಡೋಣ ಅಂತಂದರೆ ಕುಟಾಣಿ ಒಳಗಡೆ ನಾನು ಇದನ್ನು ಕುಟ್ಕೋತಾ ಇದ್ದೀನಿ. ಇಲ್ಲಪ್ಪ ನಮ್ಮನೇಲಿ ಕುಟ್ಟೋದು ಯಾವ ಥರದ್ದು ಇಲ್ಲ ಅನ್ನೋದಾದರೆ ನೀವೇನು ಮಾಡ್ಬೋದು, ಡೈರೆಕ್ಟು ಮಿಕ್ಸಿಲಿ ಹಾಕಿಬಿಟ್ಟು ಪುಡಿ ಮಾಡ್ಕೋಬೋದು. ಸೊ ಇದನ್ನು ನಾನು ಚೆನ್ನಾಗಿ ಒಂದು 5 ಮಿನಿಟ್ಸ್ ಅಷ್ಟು ಕುಟ್ಟಿದ ಮೇಲೆ ರೆಡಿಯಾಗಿತ್ತು ನಮ್ಮದು ಮಸಾಲೆಗೆ ಬೇಕಾಗಿರ್ತಕ್ಕಂಥ ಪುಡಿ. ಸೊ ಇದರಲ್ಲಿ ಏನು ತುಂಬ ಖಾರ ಏನೂ ಇರಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ಈ ಮಸಾಲೆನ ಪ್ರಿಪೇರ್ ಮಾಡಿಕೊಂಡೆ. ಸೊ ಇವಾಗ ಬೆಂದಿರುತ್ತೆ. ಸೊ ಇವಾಗ ನಾವು ಅದನ್ನು ತಟ್ಟೆ ತೆಗೆದು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ನೋಡಿ, ಕಲರೆಲ್ಲ ಬಿಟ್ಕೊಂಡಿದೆ. ಅದ್ರ ಜೊತೆಗೆ ನಾನು ನೆಲ್ಲಿಕಾಯಿ ಕೂಡ ಹಾಕ್ತಾಯಿದ್ದೀನಿ, ಸ್ವಲ್ಪ ವಿಟಮಿನ್ ಸಿ ನಮಗೆ ಸಿಗಲಿ ಅಂತ. ಸೊ ಇದನ್ನು ನೀವು ಕಟ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಈಸಿಯಾಗಿ ಬಂದಿದೆ ಅಂತ. ಸಿಪ್ಪೆ ಇದರಲ್ಲಿ ಗಟ್ಟಿ ಇರೋದ್ರಿಂದ ಸ್ವಲ್ಪ ನಿಮಗೆ ತೊಂದರೆ ಆಗ್ಬೋದು. ಅದಕ್ಕೆ ನಾನು ಹೇಳ್ತಾ ಇರೋದು, ನೀವು ಬೇಕಿದ್ರೆ ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಪಲ್ಪು ಎಷ್ಟು ತಿರುಳೆಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ. ಇದನ್ನು ನೀವು ತಕ್ಕೊಂಡು ಈಗ ಏನು ಮಾಡಬೇಕು, ಅಷ್ಟು ತಿರುಳನ್ನೆಲ್ಲ ತೆಗೆದ್ಬಿಟ್ಟು ನಾನು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಈ ಬೌಲಲ್ಲಿ ಹಾಕ್ಕೊಂಡಿರ್ತಕ್ಕಂಥ ತಿರುಳನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ಈ ಮಿಕ್ಸಿ ಮಾಡ್ಕೊಡ್ಬೇಕಾದ್ರೆ ನೀವು ಸ್ವಲ್ಪ ಉಪ್ಪನ್ನು ನೀರಿಗೆ ಹಾಕಿಲ್ಲ ಅಂದಮೇಲೆ ಇದಕ್ಕೆ ಬೇಕಾದ್ರೆ ಉಪ್ಪನ್ನು ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಉಪ್ಪನ್ನು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಫೈನ್ ಪೇಸ್ಟ್ ಆದಮೇಲೆ ಇದನ್ನು ನಾನು ಸ್ವಲ್ಪ ಪ್ರೀ ಹೀಟ್ ಮಾಡಿದ್ದೆ ಬಾಣಲಿನ. ಯಾಕೆಂದರೆ ನೀರಿನ ಅಂಶ ಇರಬಾರ್ದು ಬಾಣಲಿ ಒಳಗಡೆ ಅನ್ನೋದಕ್ಕೋಸ್ಕರ. ಅದಾದಮೇಲೆ ನೀವು ಚೆನ್ನಾಗಿ ಅದನ್ನು ಕೈ ಆಡ್ತಾ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಒಂಥರ ಕ್ರೀಮಿಯಾಗಿ ನಮಗೆ ಮಾವಿನ ಹಣ್ಣಿನ ತಿರುಳು, ಮಾವಿನಕಾಯಿ ತಿರುಳು ಕೂಡ ನಮಗೆ ಸಿಕ್ಕಿದೆ. ಇದನ್ನು ಚೆನ್ನಾಗಿ ಒಂದು 5 ನಿಮಿಷದಷ್ಟು ಕೈ ಆಡಬೇಕು. ಕೈ ಆಡಿದ್ಮೇಲೆ ಇದಕ್ಕೆ ನಾವು 1 ಬೌಲಷ್ಟು ನಾವು ಮಾವಿನ ಹಣ್ಣು ಕಾಯಿನ ತೊಗೊಂಡಿದ್ರೆ ಅದಕ್ಕೆ 3/4 ಕಪ್ಪಷ್ಟು ನಾವು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು. ಅದಕ್ಕೆ ನಾನು ಒಂದು ಚೂರು ಏನು ಮಾಡ್ತಾಯಿದ್ದೀನಿ ಅಂದರೆ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ಆ್ಯಡ್ ಆದಮೇಲೆ ನೀವು ಅದನ್ನು ತಳ ಬಿಡೋ ರೀತಿ ಚೆನ್ನಾಗಿ ಕೈ ಆಡಬೇಕು. ಯಾಕೆ ಅಂದರೆ ತಳ ಬಿಟ್ಟರೆ ನಮಗೆ ಕ್ಯಾಂಡಿ ಥರ ಬರುತ್ತೆ. ಸೊ ಪಾಕ ಗಟ್ಟಿಯಾಗಿದೆ ಅನ್ನೋದು ಗೊತ್ತಾಗುತ್ತೆ. ನಾನು ಫಸ್ಟ್ ನೋಡಿದೆ, ನಂಗೆ ಗೊತ್ತಾಗಿಲ್ಲ. ಸೊ ಅದಕ್ಕೆ ನಾನು ಮತ್ತೆ ಏನು ಮಾಡಿದೆ, ವಾಪಸ್ ಹಾಕಿಬಿಟ್ಟು ಅದನ್ನು ಮತ್ತೆ ಇನ್ನೊಂದು 5 ನಿಮಿಷ ನಾನು ಬಿಟ್ಟೆ. ಸೊ ಇದಾದಮೇಲೆ ನಾನು ಸ್ವೀಟಿಗೆ ಒಂದು ಸ್ವಲ್ಪ ಮತ್ತು ಖಾರಕ್ಕೆ ಒಂದು ಸ್ವಲ್ಪ ಅಂತ ತೆಗೆದುಕೊಂಡೆ. ಸೊ ಈಗ ಪುಡಿಯೆಲ್ಲ ಹಾಕ್ತಾಯಿದ್ದೀನಿ. ಆಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ನೀವು ಬೇಕಿದ್ರೆ ಬಿಳಿ ಎಳ್ಳನ್ನ ಬೇಕಿದ್ರೂ ಹಾಕೋಬೋದು. ನೋಡಿ, ಸ್ವೀಟ್ ಆಲ್ರೆಡಿ ನಾನು ಮಾಡಿಟ್ಟಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿರೋದಕ್ಕೆ ನಾನು ಇವಾಗ ಖಾರದ್ದು ನಾನು ಹಾಗೆ ಹಾಕೋತಾ ಇದ್ದೀನಿ. ಇಲ್ಲಪ್ಪ ನಾವು ಬೇಕಿದ್ರೆ ತಟ್ಟೆಲಿ ಹಾಕ್ಕೊಂಡ್ಬಿಟ್ಟು ಕಟ್ ಮಾಡ್ತೀವಿ ಅನ್ನೋದಾದರೂ ನೀವು ಒಂದು 10-15 ನಿಮಿಷ ಬಿಟ್ಟು ಆದಮೇಲೆ ನೀವು ಕಟ್ ಮಾಡಿದ್ರು ನಿಮಗೆ ಆ ಶೇಪಲ್ಲಿ ಸಿಗುತ್ತೆ. ನಂಗೆ ಈ ಥರ ಸೊಂಡಿಗೆ ಥರ ಏನೋ ಒಂಥರ ಚೆನ್ನಾಗಿರುತ್ತೆ, ರ್ಯಾಂಡಮ್ ಆಗಿ ಮಾಡ್ಕೊಳ್ಳೋದು ಅನ್ನೋದು ನಂಗೆ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಅದನ್ನು
ಬಿಸಿ ಸ್ವಲ್ಪ ಕಡಿಮೆ ಆದಮೇಲೆ ಅದನ್ನು ಕೈಯಿಂದನೇ ತೆಗ್ದ್ಬಿಟ್ಟು ಈ ರೀತಿ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಮ್ಯಾಂಗೋ ಕ್ಯಾಂಡಿ ಸ್ವೀಟು ಕೂಡ ಬಂದಿದೆ. ಅದು ಆ ಸ್ವೀಟ್ ತಗೊಂಡಾದ್ಮೇಲೆ ನಾನು ಮಿಕ್ಕಿದ ಪುಡಿ ಏನಿತ್ತಲ್ಲ ಅದನ್ನು ಹಾಕಿದ್ಮೇಲೆ ಖಾರ ಕೂಡ ಆಗಿದೆ ನೋಡಿ. ಎಲ್ಲೂ ಏನು ಕೈಗೆ ಅಂಟಿಲ್ಲ. ನೀವು ಇದನ್ನು ಮಾಡ್ಕೋಬೋದು. ನೀವು ಬೇಕಿದ್ರೆ ನೋಡಿ ಕೈಯಲ್ಲಿ ನಾನು ಈ ಥರ ಪ್ರೆಸ್ ಮಾಡ್ತಾ ಇದ್ದೀನಿ ಅಂದ್ರೂ ಅಲ್ಲಿ ನನ್ನ ಕೈಯಲ್ಲಿ ಯಾವ ಥರದ್ದು ಹತ್ತುತ್ತಿಲ್ಲ. ಸೊ ಇದು ಗಟ್ಟಿಯಾಗಿದೆ ಅಂದರೆ ಪಾಕ ಗಟ್ಟಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗೂ ಇತ್ತು ಕೂಡ. ಇದನ್ನು ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಮಕ್ಕಳಿಗೆ ಬೇಕಿದ್ರೆ ಕೊಡಿ. ಹಣ್ಣು ಕಾಯಿ ಅವರು ಏನೂ ತಿನ್ನಲ್ಲ ಅನ್ನೋದಾದರೆ ಇದೊಂದು ಅವರಿಗೊಂದು ಗುಡ್ ಫುಡ್ ಥರ ಆಗುತ್ತೆ. ಸೊ ಇದರಿಂದ ಮನೇಲೂ ಕೂಡ ನಾವು ಒಂದು ಹೊಸ ರೆಸಿಪಿನ ಟ್ರೈ ಮಾಡಿದ್ದೀವಿ ಅಂತಲೂ ಅನಿಸುತ್ತೆ. ನೆಕ್ಸ್ಟ್ ನಾನು ನಿಮಗೆ ಹೆಲ್ತ್ ಟಿಪ್ಸೊಂದಿಗೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ. ಅಲ್ಲಿ ತನಕ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.